ಬದಲಾವಣೆ ಆಟದಲ್ಲಿ ಮೈಂಡ್ ಗೇಮ್ ಆಡ್ತಿದ್ದಾರಾ ಸಿಎಂ? ವಿರೋಧಿಗಳಿಗೆ ಟಕ್ಕರ್ ಕೊಡಲೆಂದೇ ಬಾಂಬ್ ಸಿಡಿಸಿದ್ರ ಬಿಎಸ್ವೈ? ಸ್ಫೋಟಕ ಹೇಳಿಕೆ ನಂಬಲು ಸಿದ್ಧವಿಲ್ಲ ಅಂತ ಬಿಎಸ್ವೈ ವಿರೋಧಿ ಬಣ. ನೋಡೋಣ ಬಿಜೆಪಿಯಲ್ಲಿ ಬಿರುಗಾಳಿ. ನ್ಯೂಸ್ ಟಾಪ್ 9ನಲ್ಲಿ ಬಿಜೆಪಿ ಕೋಟೆಯಲ್ಲಿ ಮತ್ತೆ ಬದಲಾವಣೆ ಬೆಂಕಿ ಹೊತ್ತಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಆದರೆ ಸಿಎಂ ಹೇಳಿಕೆ ಹಿಂದೆ ವಿರೋಧಿಗಳಿಗೆ ಟಕ್ಕರ್ ಕೊಡೋ ಪ್ಲಾನ್ ಅಡಗಿದೆ ಎನ್ನಲಾಗಿದೆ. ಬದಲಾವಣೆ ಬಯಸಿದವರಿಗೆ ಟಕ್ಕರ್ ಕೊಡಲೆಂದೇ ಸಿಎಂ ಬಾಂಬ್ ಸಿಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ವಿರೋಧಿ ಬಣದ ಚಟುವಟಿಕೆಗೆ ಬ್ರೇಕ್ ಹಾಕೋ ಮಾಸ್ಟರ್ ಪ್ಲಾನ್ ಇದ್ದು, ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿಲ್ಲ ಅನ್ನೋ ಸಂದೇಶ ಕೊಡುವ ಉದ್ದೇಶದಿಂದಲೇ ಸಿಎಂ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಏಕಾಏಕಿ ಸಿಎಂ ರಾಜೀನಾಮೆ ಮಾತುಗಳನ್ನು ಆಡಿದ್ದು ಈ ಹೇಳಿಕೆ ಕೊಡುವ ವಿಚಾರವಾಗಿಯೇ ನಿನ್ನೆ ಆಪ್ತರ ಜೊತೆ ಸಿಎಂ ಚರ್ಚಿಸಿದ್ರು. ಅಲ್ಲದೆ ವರಿಷ್ಠರ ಗಮನಕ್ಕೆ ತಂದೆ ಈ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ವಿರುದ್ಧ ನಡೆಯಲ್ಲ ಅನ್ನೋ ಸಂದೇಶವೂ ಹೋಗಬೇಕು, ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ ಅನ್ನೋ ಸಂದೇಶವೂ ಸ್ಪಷ್ಟವಾಗಬೇಕು. ಇದೇ ಕಾರಣಕ್ಕೆ ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಹೇಳಿದ್ದು, ಹೈಕಮಾಂಡ್ ಹೇಳಿದ್ರೆ ಮಾತ್ರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗಲಿದ್ದು, ನಿಮ್ಮಿಂದ ಸಾಧ್ಯವಿಲ್ಲ ಅಂತ ವಿರೋಧಿ ಬಣಕ್ಕೆ ಸಿಎಂ ಡೈರೆಕ್ಟ್ ಪಂಚ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಆಟದಲ್ಲಿ ಸಿಎಂ ಬಿಎಸ್ವೈ ಮೈಂಡ್ ಗೇಮ್ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸಿಎಂ ಚೇಂಜ್ ಅನ್ನೋ ನೆಪದಲ್ಲಿ ಬೀಗುತ್ತಿದ್ದ ಆಟಗಾರರಿಗೆ ಚೆಕ್ ಮೇಟ್ ನೀಡಿದ್ದು, ವಿರೋಧಿಗಳ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದ್ರೆ ಪರಿಸ್ಥಿತಿ ಬಿಗಡಾಯಿಸಲಿದ್ದು, ಪರ ವಿರೋಧದ ಬಿಎಸ್ವೈಗೆ ಹೆಚ್ಚಿನ ಬಲ ಬರುತ್ತೆ. ಹೀಗಾಗಿ ಹೈಕಮಾಂಡ್ಗೆ ತನ್ನ ಶಕ್ತಿ ಪ್ರದರ್ಶಿಸಲು ಪ್ಲಾನ್ ಮಾಡಿದಂತೆ ಕಾಣ್ತಿದ್ದು, ವಿರೋಧಿಗಳ ತೆರೆಮರೆ ಆಟಕ್ಕೆ ತೆರೆ ಎಳೆಯಲು ಸಿಎಂ ರಣತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಹೇಳಿಕೆಗೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ. ಪಕ್ಷದ ನಿರ್ಣಯ ನನ್ನ ನಿರ್ಣಯ ಎಂದು ಸಿಎಂ ಹೇಳಿದ್ದಾರೆ ಅಂತ ಟಿವಿ9ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅಪಸ್ವರ ಎತ್ತಿದವರಿಗೆ ಸಿಎಂ ಬಿಎಸ್ವೈ ಸಂದೇಶ ಕೊಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕೂರಲ್ಲ ಎಂದು ಹೇಳಿದ್ದಾರೆ ಎಂದು ಅಶ್ವಥ್ ನಾರಾಯಣ್ ತಿಳಿಸಿದರು. ಇತ್ತೀಚೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಹೀಗಾಗಿ ಸಿಎಂ ಯಡಿಯೂರಪ್ಪ ಈ ಹೇಳಿಕೆ ಕೊಟ್ಟಿರಬಹುದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಗೆ ಇಲ್ಲ, ಸಿಎಂ ರಾಜೀನಾಮೆ ಕೊಡಿಸುವ ಪ್ರಶ್ನೆ ನಮ್ಮ ಪಕ್ಷದ ಮುಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ನಾಯಕರು ಇದ್ದು, ಪರ್ಯಾಯ ನಾಯಕರ ಬಗ್ಗೆ ಸಿಎಂ ಸರಿಯಾಗಿ ಹೇಳಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪರ್ಯಾಯ ನಾಯಕ ಇದ್ರೂ ರಾಜ್ಯದಲ್ಲಿ ಸದ್ಯಕ್ಕೆ ಬಿಎಸ್ವೈ ನಾಯಕತ್ವವೇ ಉತ್ತಮ. ಹೀಗಿರಬೇಕಾದ್ರೆ ಪರ್ಯಾಯ ನಾಯಕರ ಪ್ರಶ್ನೆ ಬರಲ್ಲ. ಹೀಗಾಗಿ ಊಹೆ ಮಾಡಿಕೊಂಡು ಮಾತನಾಡೋದು ಬೇಡ ಎಂದು ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ನೀಡಿದ್ದಾರೆ. ನಾಯಕತ್ವ ಬದಲಾವಣೆಯಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದು, ಸ್ಥಳೀಯ ನಾಯಕತ್ವ ನಿರ್ಲಕ್ಷ್ಯ ಮಾಡದಿರಲು ಬಿಗ್ ಪ್ಲಾನ್ ಮಾಡಿದೆ. ಸ್ಥಳೀಯ ನಾಯಕತ್ವಕ್ಕೆ ಮನ್ನಣೆ ಕೊಡದೆ ಪಶ್ಚಿಮ ಬಂಗಾಳ, ಕೇರಳದಲ್ಲಿ ಕೇಸರಿ ಪಡೆ ಹೊಡೆತ ತಿಂದಿದೆ. ಹೀಗಾಗಿ ನಾಯಕತ್ವದ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿಲ್ಲ. 2023ರ ವಿಧಾನಸಭಾ ಚುನಾವಣೆಗೂ ಬಿಎಸ್ವೈ ನೇತೃತ್ವ ಇರಲಿದ್ದು, 2024ರ ಲೋಕಸಭಾ ಚುನಾವಣೆವರೆಗೂ ಕಾಯುವ ತಂತ್ರ ರೂಪಿಸಿದೆ. ಸಿಎಂ ನಾಯಕತ್ವ ಬದಲಾವಣೆಗೂ ಮುನ್ನ ರಾಜ್ಯಾಧ್ಯಕ್ಷ ಕಟೀಲು ಪಟ್ಟ ಬದಲಿಸಲು ಕಟೀಲು ಸ್ಥಾನ ಬದಲಿಸಿ ಸಿಎಂ ಸ್ಥಾನ ಭದ್ರಪಡಿಸಿಕೊಳ್ಳಲು ರಣತಂತ್ರ ರೂಪಿಸಲಾಗಿತ್ತು. ಆದ್ರೀಗ ರಾಜ್ಯಾಧ್ಯಕ್ಷರ ಸ್ಥಾನದ ಬದಲು ಸಿಎಂ ಸ್ಥಾನವೇ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 2023ರ ವಿಧಾನಸಭೆ, 2024ರ ಲೋಕಸಭೆ ಚುನಾವಣೆ ಗೆಲ್ಲುವುದು ಬಿಜೆಪಿ ಟಾರ್ಗೆಟ್ ಆಗಿದ್ದು, ಒಂದು ವೇಳೆ ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ನೀಡಿದ್ರೆ ಪರ್ಯಾಯ ನಾಯಕ ಯಾರು ಅನ್ನೋ ಕುತೂಹಲ ಮೂಡಿದೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಕೇಂದ್ರ ಸಚಿವರೇ ಹೇಳ್ತಿದ್ದಾರೆ. ಆದರೆ ಶೀಘ್ರದಲ್ಲೇ ಬದಲಾವಣೆ ಅನ್ನೋ ವಿಶ್ವಾಸದಲ್ಲಿ ವಿರೋಧಿ ಬಣವಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಹೇಳಿಕೆ ತಂತ್ರವನ್ನ ಒಪ್ಪಲು ಸಿದ್ಧವಿಲ್ಲ. ವಿರೋಧಿ ಬಣ ಬಿಎಸ್ವೈಗೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಎನ್ನುತ್ತಿದೆ.